ಆ ಸಂಘಟನೆ ಮುಖಾಂತರ ಇವತ್ತು ಜೀವ ಉಳಿಸುವಂತ ಕೆಲಸ ಕಾರ್ಯ ರಕ್ತದಾನ ಶಿಬಿರ ಮಾಡೋದರ ಮುಖಾಂತರ ನಾವು 100ಕ್ಕೆ 100 ಪಾಲು ಕೂಡ ಈ ಭಾಗದ ಜನರಿಗೆ ನೀರು ಕೊಡುವಂತ ಕೆಲಸ ಕಾರ್ಯದಲ್ಲಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಗೋಪಾಲ್ ಪೂಜಾರಿ ಅವರು ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಅಂತ ಹೇಳಿಕೊಂಡು ನಮಗೆ ವರಾಯಿ ಉಳಿಸಿ ಬಹಿರಂಗ ಸಭೆಯನ್ನ ಉದ್ಘಾಟಿಸಿ ಈ ಒಂದು ರೈತರಿಗೆ ಕೆಲವೊಂದು ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟದಕ್ಕಾಗಿ ವಿನಯ್ ಕುಮಾರ್ ಸೊರಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಈ ರೈತರು ಹಲವಾರು ವರ್ಷ ರೈತರ ಪರವಾಗಿ ಹೋರಾಟ ಮಾಡಿದವರು, ರೈತರೊಂದಿಗೆ ಇದ್ದು ರೈತರ ನೋವು ನಲಿವುಗಳು. ಸಾಮಾಜಿಕ ಜಾಲತಾಣವೇ ಈ ಗೊಂದಲಕ್ಕೆ ಒಂದು ಕಾರಣ ಆಗಿದೆ ಬಿಟ್ರೆ ಇದರಲ್ಲಿ ಏನೂ ಆಗಿಲ್ಲ. ಬಹುಶಃ ಯಾರು ಗುತ್ತಿಗೆ ವಸ್ತುವನ್ನು ಕೊಟ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀರಿ. ನೀವು ಮತ್ತು ಜಿ ಶಂಕರ್ ಮತ್ತು ನೀರಾವರಿ ಮಂತ್ರಿಗಳು ಕೂತು ಮಾತಾಡಿದವರಿಗೆ ಹೀನಾಯವಾಗಿ ಹೇಳಿದರು. ಬಹುಶಃ ಇದನ್ನೆಲ್ಲ ಮನಗಂಡಂತ ನಾವು ಕಳೆದ ಹಲವಾರು ವರ್ಷಗಳಿಂದ ರೈತ ಸಂಘದಲ್ಲಿ ದುಡಿದ್ರು ಸಹ ನಾನು ಆದ್ರೆ ನಮ್ಮ ಏನು ಉಪವಾಸ ಧರಣಿ ಮುಗಿದ ನಂತರ ಒಂದು ಸಭೆಗೆ ನಾವು ಹೋರಾಟ ಮಾಡೋದು ಆ ಬಿಜೆಪಿ ಶಾಸಕರಿಗೆ ನಾವಿನ್ನು ಮಾನ್ಯತೆ ಕೊಡೋದು ಸರಿಯಲ್ಲ ಮಾತ್ರ ಮೊದಲೇ ಹೇಳಿದ್ದೇನೆ. ಬಹುಶಃ ನಾನು ನೇರವಾಗಿ ಸಾಮಾಜಿಕ ಜಾಲತಾಣ ಕೇಳಿದ್ರೆ ನಿನ್ನೆ ಯಾರು ನನ್ನ ಕ್ಷೇತ್ರದ ವರಾಯಿ ಉಳಿಸಿ ಎನ್ನುವ 2 ದಿನದ ಪಾದಯಾತ್ರೆ 25 ಕಿಲೋಮೀಟರ್ ನಡೆದಿದ್ದೇವೆ. ಇವತ್ತು ಸಮಾವೇಶ ನಡೆದಿದೆ. ಈ ಬಲದಂಡಿ ಯೋಜನೆಯನ್ನು ನಮ್ಮ ಸರ್ಕಾರ ಇದ್ದಾಗ ನಾನು ಎಸ್ಟಿಮೇಟ್ ಮಾಡಿಸಿದ್ದೇನೆ. 597 ಕೋಟಿ ಎಸ್ಟಿಮೇಟ್ ಆಗಿ ನಾವು ಉಪಮುಖ್ಯಮಂತ್ರಿಗಳಿಗೆ ಈ ಎಸ್ಟಿಮೇಟ್ ಕಾಪಿಯನ್ನು ಕೊಟ್ಟಿದ್ದೇವೆ. ಅವ್ರು ನೆಕ್ಸ್ಟ್ ಅದನ್ನು ಕೈಗೆತ್ತಿಕೊಳ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ನನಗೆ ನಂಬಿಕೆ ಇದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬಗ್ಗೆ. ಇವಾಗಲೇ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ವರಾಯಿ ಯೋಜನೆಯ ಬಲದಂಡಿ ಯೋಜನೆ ಮತ್ತು ಸಿದ್ದಾಪುರ ಏತ ನೀರು ಏನು ಟೆಕ್ನಿಕಲ್ ಸಮಸ್ಯೆ ಇದೆ, ತಾಂತ್ರಿಕ ಸಲಹೆಗಾರನ ನೇಮಕಾತಿ ಮಾಡಿ ಅದರ ತನಿಖೆ ಆಗಿ ಬಂದ ಮೇಲೆ ಸ್ವತಃ ವರಾಯಿ ಡ್ಯಾಮಿಗೆ ಬಂದು ಇದರ ಆಗು ಹೋಗು ಬಗ್ಗೆ ಏನು ತೊಂದರೆ ಬಗ್ಗೆ ಚರ್ಚೆ ಮಾಡಿ ಈ ಸದನದಲ್ಲಿ ಹೇಳಿ ಇಲ್ಲಿಗೆ ತೀರ್ಮಾನ ಮಾಡಲಿಕ್ಕೆ ಅವ್ರು ಬರ್ತೆ ಅಂತ ಹೇಳಿದ್ದಾರೆ. ನಮಗೆ ನಂಬಿಕೆ ಇದೆ ನಮ್ಮ ಉಪಮುಖ್ಯಮಂತ್ರಿ ಮೇಲೆ. ಮುಖ್ಯಮಂತ್ರಿ ಮೊನ್ನೆ ಕಾರ್ಕಳದಲ್ಲಿ ಮಾತಾಡಿದ್ದೇನೆ. ಈ ಪಾದಯಾತ್ರೆ ಆದ ಮೇಲೆ ನಾವು ನಿಯೋಗ ಕರ್ಕೊಂಡು ಬರ್ತೇವೆ ಸರ್, ತಾವು ನಮಗೆ ಸಹಾಯ ಮಾಡಬೇಕಂತ ಹೇಳಿದ್ದೇನೆ. ಅದಕ್ಕೆ ಅವ್ರು ಒಪ್ಪಿದ್ದಾರೆ. ಕಾರ್ಕಳದಲ್ಲಿ ಆ ಮನವಿ ನಮ್ಮ ನಿಯೋಗವನ್ನು ನಮ್ಮ ಸರ್ಕಾರವನ್ನು ಒಟ್ಟಿಗೆ ಕರ್ಕೊಂಡು ಹೋಗಿ ನಾವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ನಾವು ಮನವಿ ಅರ್ಪಿಸ್ತೇನೆ. ಬಲದಂಡಿ ಯೋಜನೆಯನ್ನು ಸಂಪೂರ್ಣವಾಗಿ ಮೂಲ ಯೋಜನೆ ಅನುಷ್ಠಾನ ಆಗಬೇಕು ಮತ್ತು ಸಿದ್ದಾಪುರ ಏತ ನೀರಾವರಿ ಯಾರು ಬಿಟ್ಟು ಹೋದ ಭಾಗ ಇದೆ, ಹಿಂದೆ ನಾವು ಮಾಡಿದ DPR ಏನಿದೆ ಅದನ್ನು ಅನುಷ್ಠಾನ ಮಾಡಬೇಕು ಅನ್ನೋದು ಏನು ನಮ್ಮ ಬೇಡಿಕೆ ಇದೆ. ಬಿಟ್ಟು ಹೋದ 23 ಕಿಲೋಮೀಟ್ರ್ ಹೋದಂಥ ಭಾಗದಲ್ಲಿ ಉಳಿದ ಭಾಗಕ್ಕೆ ನೀರು ಕೊಡಲಿಲ್ಲ. ಆ ಭಾಗಕ್ಕೆ ನೀರನ್ನು ಸೇರಿಸುವ ಮೂಲಕ ಅದನ್ನು ಚಾಚು ತಪ್ಪದೆ ಎಲ್ಲರಿಗೂ ನೀರು ಕೊಡಿಸುವಂಥ ಕೆಲಸ ಮಾಡಬೇಕಂತ ಉಪಮುಖ್ಯಮಂತ್ರಿ ಮೂಲಕ ನಾವು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರಿ, ಹಿಂದೆ ಒಂದು ಪ್ರತಿಭಟನಾ ಸಭೆ ಆದಾಗ ನೀವು ಪತ್ರ ಬರೆದಿದ್ದೀರಿ ಅನ್ನೋದು ಭಾಳ ಚರ್ಚೆ ಆಯಿತು. ವಾಸ್ತವಾಂಶ ಏನು? ಪತ್ರ ಬರ್ತದಕ್ಕೆ ನಿಮ್ಗೆ ಗೊತ್ತಿದೆ. ನಾವು 2023ರಲ್ಲಿ ಒಂದು ಪತ್ರ ಬರೀತೇವೆ ಮುಖ್ಯಮಂತ್ರಿಗೆ. ಸಿದ್ದಾಪುರ ಏತ ನೀರಾವರಿ ಆಗುವಂಥ ಸಂದರ್ಭದಲ್ಲಿ ಹಿಂದಿನ DPR ಮಾಡುವಾಗ ಒಂದು ಹೇಳಿದ್ದೇವೆ. ಆ DPRಲ್ಲಿ ನೀವು ಹೊಳೆ ಸಂಕಲನದಲ್ಲಿ ಆ ಡ್ಯಾಮಿನ ಕೆಳಗಡೆ ಆ ಈಶ್ವರ ದೇವಸ್ಥಾನ ಏನಿದೆ ಅದಕ್ಕಿಂತ ಕೆಳಗೆ 600 ಮೀಟ್ರ್ ಕೆಳಗೆ ಹೋಗಿ ಜಾಕ್ವಾಲನ್ನು ಅಲ್ಲಿ ಪ್ರಾರಂಭ ಮಾಡಬೇಕು. ಯಾವುದೇ ಕಾರಣಕ್ಕೂ ಡ್ಯಾಮ್ ಪಕ್ಕದಲ್ಲಿ ಜಾಕ್ವಾಲ್ ಮಾಡಿದರೆ ಡ್ಯಾಮಿಗೆ ಹಾನಿ ಆಗುತ್ತೆ. ಅದು ಮಾಡಬಾರ್ದಂತ ನಾನು ಲೆಟ್ರ್ ಕೊಟ್ಟಿದ್ದೆ ಅವರಿಗೆ. ಆ ಲೆಟ್ರನ್ನ ತಪ್ಪು ಸುಳ್ಳು ಹೇಳಿ ಅವರು ಏನು ಮಾಡಿದ್ದಾರೆ, ಲೆಟ್ರನ್ನ ಗೋಪಾಲ್ ಪೂಜಾರಿ ವರಾಯಿ ನಿಲ್ಲಿಸಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ. ಇಲ್ಲಿದೆ ಲೆಟ್ರ್ ನೋಡಿ, ಲಾಸ್ಟ್ ಪೇಜಲ್ಲಿದೆ. ಇಲ್ಲಿ ನೋಡಿ, ಅಂಡರ್ಲೈನ್ ಮಾಡಿದ್ದೇನೆ. ಈ ಹಿನ್ನೆಲೆ ಎಲ್ಲ ಹೆಡ್ ವರ್ಕ್ ಜಾಕ್ವೆಲ್ ಕಾಮಗಾರಿ ನದಿಯಲ್ಲೇ ಪ್ರಾರಂಭಿಸುವಂತ ಕೇಳಿ, ನದಿಯಲ್ಲೇ ಪ್ರಾರಂಭಿಸಬೇಕಂತ ಹೇಳಿದ್ದೇನೆ. ನದಿಯಲ್ಲೇ ಪ್ರಾರಂಭಿಸಬೇಕಂತ ನಾನು ಈ ಲೆಟ್ರಲ್ಲಿ ಹೇಳಿದ್ದೇನೆ. ಎಲ್ಲೂ ನಿಲ್ಲಿಸಿ ಅಂತ ಹೇಳಿಲ್ಲ. ಮತ್ತು ಅವ್ರಿಗೆ ಹೇಳಿದ್ದೇನೆ, ಸವಾಲು ಹಾಕಿದ್ದೇನೆ. ಒಂದೇಳೆ ನಿಲ್ಲಿಸಿ ಅಂತ ಹೇಳಿದ್ದಾರೆ, ದಾಖಲಾತಿ ಮುಖ್ಯಮಂತ್ರಿ ಕೊಟ್ಟಿದ್ದ ದಾಖಲಾತಿ ತೋರಿಸ್ರೆ ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೇನೆ ಅಂತ ಹೇಳಿದೆ. ಅದಕ್ಕೆ ಅವರು ಇಷ್ಟು ತನಕ ಉತ್ತರ ಕೊಡಲಿಲ್ಲ. ಅದರ ಅರ್ಥ ಅವ್ರು ಸುಳ್ಳು ಹೇಳಿದ್ರು ಅಂತ. ಪ್ರತಿ ಮನೆಗೆ ಹೋಗಿ ಸುಳ್ಳು ಹೇಳಿ ಜನರನ್ನು ಕರ್ಕೊಂಡು ಬಂದು ಅಲ್ಲಿ ನನ್ನ ಮತ್ತು ಜಿ ಶಂಕರ್ನ ತೇಜೋವಧಿ ಮಾಡುವಂಥ ಒಂದು ತಂತ್ರಗಾರಿಕೆ ಮಾಡಿದ್ದಾರೆ. ಇದರಿಂದ ರಾಜಕೀಯ ಲಾಭ ಮಾಡ್ಕೊಂತ ಗಂಟಿಹೊಳೆ ಏನಾದ್ರು ಕುತಂತ್ರ ಮಾಡದಿದ್ದರೆ ಅದಕ್ಕೆ ತಕ್ಕ ಉತ್ತರ ಜನ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ.
ಹಿರಿಯ ನಾಯಕರಿಗೆ ತಪ್ಪು ಅಭಿಪ್ರಾಯ ಕೊಟ್ಟು ಮಿಸ್ಗೈಡ್ ಮಾಡಿ ಕರ್ಕೊಂಡು ಹೋಗಿರ್ಬೋದು. ಯಾಕಂದರೆ ಅವರು ಇಷ್ಟು ವರ್ಷ ರಾಜಕೀಯದಲ್ಲಿ ಯಾವುದೂ ಕಪ್ಪು ಚುಕ್ಕಿ ಇರಲಿಲ್ಲ. ಸೊರಕೆ ಮತ್ತು ಅವರಿಬ್ಬರು ಒಟ್ಟಿ ಅಣ್ಣ ತಮ್ಮನಾಗಿ ಕೆಲಸ ಕೋಟಿ ಚೆನ್ನಾಗಿ ಕೆಲಸ ಮಾಡಿದವರು. ಈ ಸರಿ ಮಾತ್ರ ಅವರಿಗೆಲ್ಲೋ ಒಂದು ಕಡೆ ಯಾರೋ ಮೇಲೆ ಗೂಬೆ ಕೊಡಿಸಿ ಅವ್ರನ್ನ ಕಪ್ಪು ಚುಕ್ಕಿ ಬರುವಂಥ ಮಾಡಿದ್ದಾರೆ. ಆದರೆ ಅದು ಹೈಕಮಾಂಡ್ ಅವ್ರನ್ನ ಸರಿಪಡಿಸುವಂಥ ಕೆಲಸ ಮಾಡ್ತಾರೆ, ನಂಬಿಕೆ ಇದೆ. ಬಜೆಟ್ನಲ್ಲಿ ಏನಾದ್ರು ಹೋಗಿ ಸಿಕ್ಕೋಬೋದಾ ಸರ್? ಬಜೆಟಲ್ಲಿ ಆಗದೇ ಇದ್ದರೂ ಸಹ ನಮ್ಮ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಈ ಬಲದಂಡಿ ಯೋಜನೆ ಇದನ್ನು ಸರಿ ಮಾಡ್ತಕ್ಕಂಥ ನಾಯಕತ್ವ ಅವರಲ್ಲಿ ಇದೆ. ಇಬ್ಬರು ನಮ್ಮ ಸರ್ಕಾರದ ಒಂದು ಬಲಿಷ್ಠವಾದ ಸರ್ಕಾರಕ್ಕೆ ಅಡಿಪಾಯ ಹಾಕಿದವರು ಇಬ್ಬರು. ಅವರು ಆ ಕೆಲಸ ಮಾಡ್ತಾರೆ, ನಂಬಿಕೆ ಇದೆ. ನಮ್ಮ ಕಾರ್ಯಕರ್ತರು ವಿಶ್ವಾಸ ಇದೆ ಅವ್ರ ಮೇಲೆ. ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಣೆ ಮಾಡುವಂಥ ಕೆಲಸ ಕಾರ್ಯ ಕೂಡ ಆಗಿದೆ. ಹೆಚ್ಚಿನ ಅಂಶ 2013 ನಂತರ ಇವತ್ತು ಆ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟು ವಾರಾಯಿಗೆ ಚಾಲನೆಯನ್ನು ಕೊಟ್ಟು ಅದೇ ರೀತಿಯಾಗಿ 2000 ಇವತ್ತು ಆ ಸಂದರ್ಭದಲ್ಲಿ 1ನೇ ಹಂತದ ಯೋಜನೆಯನ್ನು ಪೂರ್ತಿ ಮಾಡುವಂಥ ಕೆಲಸ ಕಾರ್ಯ ಮಾಡಿದ್ದೇವೆ. ಫಾರೆಸ್ಟ್ ಕ್ಲಿಯರೆನ್ಸ್ ಏನು ಬಾಕಿ ಇತ್ತು 240 ಹೆಕ್ಟಾರಿಗೆ ಕೊಡಬೇಕಾಗಿತ್ತು, ಅದು ಬರೀ 140 ಹೆಕ್ಟಾರಿಗೆ ಕೊಡುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಇವತ್ತು ವಾರಾಯಿಯ ನೀರನ್ನು ನಾವು ಕುಂದಾಪುರಕ್ಕೆ ಕೊಂಡೋಗಬೇಕು. ಎಡದಂಡೆಗೆ 1ನೇ ಹಂತದ ನೀರು ಕೊಟ್ಟಿದ್ದೇವೆ. ಬಲದಂಡರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನಾ ಸಂದರ್ಭದಲ್ಲಿ ಬಂದಂಥ ಸಮಯದಲ್ಲಿ ಇಲ್ಲಿ ಭರವಸೆಯನ್ನು ಕೊಟ್ಟು ಅದರ ಪ್ರಕಾರ ಗೋಪಾಲ್ ಪೂಜಾರಿ ಅವರು ಏನು ಸಬ್ಮಿಟ್ ಮಾಡಿದ್ದಾರೆ ಕ್ರಿಯಾ ಯೋಜನೆ, ಅದರ ಪ್ರಕಾರ ಅನುದಾನ ಕೂಡ ಸ್ವಲ್ಪ ಮಟ್ಟಿಗೆ ಬಿಡುಗಡೆ ಆಗಿತ್ತು. ಆದರೆ ಹಿಂದೆ ಇರುವಂಥ ಸರ್ಕಾರ ಅದನ್ನು ಬದಲಾವಣೆ ಮಾಡಿ ಆ ಭಾಗದವರಿಗೆ ಇವತ್ತು ಒಂದು ರೀತಿಯಲ್ಲಿ ದ್ರೋಹ ಮಾಡುವಂಥ ಕೆಲಸ ಕಾರ್ಯ ಮಾಡಿದೆ. ಆ ದೃಷ್ಟಿಯಲ್ಲಿ ಇವತ್ತು ಈ ಭಾಗದ ಜನರಿಗೆ ನೀರು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಹೋರಾಟದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಇದರಲ್ಲಿ ಸಾವಿರಾರು ಮಂದಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಈ ಒಂದು ಸರ್ಕಾರ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವಾಗಲೇ ಮನವಿಯನ್ನು ಅರ್ಪಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು ಅವರು ಕೂಡ ಇದಕ್ಕೆ ಸ್ಪಂದನೆ ಮಾಡಿ ಇವತ್ತು ಈ ಯೋಜನೆಗೆ ಏನು ಇವತ್ತು ಹೋರಾಟದ ಹಿನ್ನೆಲೆಯಲ್ಲಿ ಈ ಯೋಜನೆ ಬಗ್ಗೆ ಒತ್ತಾಯಪಡಿಸಿದ್ದಾರೆ ಅದನ್ನು 100ಕ್ಕೆ 100 ಪಾಲು ಕೂಡ ಯಶಸ್ವಿ ಮಾಡಿಕೊಡ್ತೇನೆ ಅನ್ನುವಂಥ ರೀತಿಯ ಆಶ್ವಾಸನೆಯನ್ನು ಉಪಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಮುಂದಕ್ಕೆ ಈ ಯೋಜನೆ ಇವತ್ತು ಯಾವ ರೀತಿಯ ಇವತ್ತು ಈ ಭಾಗದ ಜನರ ಗೋಪಾಲ್ ಪೂಜಾರಿ ಅವರ, ಸಂಜು ಶೆಟ್ಟರ್ ಇರ್ಬೋದು, ಎಲ್ಲ ಮುಖಂಡರುಗಳ ಆಕಾಂಕ್ಷೆ ಇತ್ತು, ಅದಕ್ಕೆ ಅನುಗುಣವಾಗಿ ಈ ಕಾರ್ಯಕ್ರಮ ಆಗ್ತದೆ ಅನ್ನುವಂಥ ರೀತಿಯ ಒಂದು ಭರವಸೆಯನ್ನು ಮೂಡಿಸ್ತದೆ. ಇದರ ಶಾಸಕರು ಅವರಿಗೆ ಯಾವುದೇ ರೀತಿಯ ನೀರಾವರಿಯ ವ್ಯವಸ್ಥೆ ಮಟ್ಟಿಗೆ ತಿಳುವಳಿಕೆ ಇಲ್ಲ. ಅವರು ಬಂದು ಕೈಯಾಡಿಸಿಕೊಂಡು ಇದನ್ನು ಈ ಭಾಗದ ಜನರಿಗೆ ದ್ರೋಹ ಮಾಡುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಜನ ಈ ಸಲ ಉತ್ತರವನ್ನು ಕೊಡ್ತಾರೆ. ಅವರಿಗೆ ನಾಡ್ದು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಏನು ಬರ್ತದೆ ಆ ಸಮಯದಲ್ಲಿ ಸರಿಯಾದ ರೀತಿಯ ಉತ್ತರವನ್ನು ಕೊಡ್ತಾರೆ. ಅದೇ ಈಗ ಅವರು ರೈತ ಸಂಘ ಅಂತೇಳಿ ಇರ್ಬೋದು, ಆದರೆ ಇವರು ಅದನ್ನು ಪ್ರತಾಪ್ ಶೆಟ್ಟರು ಹೈಜಾಕ್ ಮಾಡಿದಾರ ಅಲ್ಲ, ಪ್ರತಾಪ್ ಶೆಟ್ಟರನ್ನು ಅವರು ಹೈಜಾಕ್ ಮಾಡಿದಾರ ಅಂತ ನೋಡಬೇಕಾಗಿದೆ.